dear students, in your previous class we have discussed regarding the components of database management system and some of the file oriented system. Okay, in this particular video we will take another topic, that is data models. Okay, we'll start with the data models. Data model is a means of storing and retrieving the data. So data model ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಸ್ಟೋರ್ ಅವರ್ ಇನ್ಫಾರ್ಮೇಷನ್ ಆ್ಯಂಡ್ ಟು ರಿಟ್ರೀವ್ ಅವರ್ ಇನ್ಫಾರ್ಮೇಷನ್. ನಮ್ಮ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಮತ್ತು ಅದನ್ನು ಯಾವಾಗ ಬೇಕೋ ಆವಾಗ ಎಕ್ಸೆಸ್ ಮಾಡಲಿಕ್ಕೆ ತೆಗೆದುಕೊಳ್ಳಲಿಕ್ಕೆ ನಾವು ಡೇಟಾ ಮಾಡೆಲ್ಸನ್ನು ಯೂಸ್ ಮಾಡ್ತೀವಿ. ಸೊ ದ ಓವರ್ ಆಲ್ ಸ್ಟ್ರಕ್ಚರ್ ಡಿಸೈನ್ ಬಿಫೋರ್ ಇಂಪ್ಲಿಮೆಂಟೇಷನ್ which provides an approach to the database is called as data model. Suppose you are building a particular house. ನಾವು ಒಂದು ಹೌಸ್ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂದರೆ ಅದರ ಮೊದಲು ನಾವು ಏನು ಮಾಡ್ತೀವಿ, ವಿ ಮೇಕ್ ಅ ಬ್ಲೂ ಪ್ರಿಂಟ್ ಆನ್ ದ್ಯಾಟ್ ಹೌಸ್. ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಆ ಮನೆ ಯಾವ ರೀತಿ ಕಾಣಿಸ್ತದ ಅಂತ ಹೇಳಿ ಒಂದು ಸ್ಟ್ರಕ್ಚರ್ ವೈಸ್ ನಾವು ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ಅಂತ ನಾವೇನು ಕರಿತೀವಿ ಅದನ್ನ ಮಾಡ್ತೀವಲ್ಲ, ಅದಕ್ಕೆ ನಾವು ಡೇಟಾ ಮಾಡೆಲ್ ಅಂತ ಹೇಳ್ತೀವಿ. ಒಂದು ಡೇಟಾ ಬೇಸ್ ಮಾಡ್ತಾ ಇದ್ದೀವಿ, ಆ ಮಾಡೆಲ್ ಯಾವ ರೀತಿ ಕಾಣಿಸ್ತದ ಅಂತ ಹೇಳಿ ನೋಡಲಿಕ್ಕೆ ನಾವು ಡೇಟಾ ಮಾಡೆಲ್ ಅಂತ ಹೇಳಿ ಕರಿತೀವಿ. ಸೊ ದ ಓವರ್ ಆಲ್ ಸ್ಟ್ರಕ್ಚರ್ ಡಿಸೈನ್ಡ್ ಬಿಫೋರ್ ದ ಇಂಪ್ಲಿಮೆಂಟೇಷನ್, ಅದು ಇಂಪ್ಲಿಮೆಂಟೇಷನ್ ವರ್ಕ್ ಆಗೋಕ್ಕಿಂತ ಮೊದಲು ಯಾವ ರೀತಿ ಕಾಣಿಸ್ತದ ಅಂತ ಹೇಳಿ ಒಂದು ಡಿಸೈನ್ ಹಾಕೋದಕ್ಕೆ ನಾವೇನು ಅಂತೀವಿ ಡೇಟಾ ಮಾಡೆಲ್ ಅಂತ ಹೇಳಿ ಕರಿತೀವಿ. ದೇರ್ ಆರ್ ಮೇನ್ಲಿ 3 types ಆಫ್ ಡೇಟಾ ಮಾಡೆಲ್: ದ ಆಬ್ಜೆಕ್ಟ್ ಬೇಸ್ಡ್ ಡೇಟಾ ಮಾಡೆಲ್ಸ್, record based data models and physical models. This is also important question for 15 marks. They may ask you explain the different data models in DBMS, or they ask about record based data models. There are 3 types of record based data models, we'll see next. So they may ask you, okay, there are mainly 3 types of data models. One is object based, second one is record based, and third one is physical models. First we'll see what are the object based logical models. Okay, these models describe data using objects at the logical and view levels. DBMS ನಾವು ಬೇರೆ ಬೇರೆ ಲೆವೆಲ್ಗಳಲ್ಲಿ ನಾವು ನೋಡ್ಬೋದು. ಆಬ್ಜೆಕ್ಟ್ ಲೆವೆಲ್ ಆಗಿರ್ಬೋದು, ವ್ಯೂ ಲೆವೆಲ್ ಆಗಿರ್ಬೋದು, ಆಮೇಲೆ ಲಾಜಿಕಲ್ ಲೆವೆಲ್ ಆಗಿರೋ ನಾವು ನೋಡ್ಬೋದು. ಸೊ ಈ ಆಬ್ಜೆಕ್ಟ್ ಬೇಸ್ಡ್ ಡೇಟಾ ಲಾಜಿಕಲ್ ಮಾಡೆಲ್ಸ್ನಲ್ಲಿ ಡೇಟಾನ ನಾವು ಒಂದು ಸಣ್ಣ ಆಬ್ಜೆಕ್ಟ್ ರೂಪದಲ್ಲಿ ನಾವು ರೀಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟ್ಸ್ ಕಂಟೈನ್ ದ ಡೇಟಾ ಆ್ಯಂಡ್ ಮೆಥಡ್ಸ್. ಒಂದು ಆಬ್ಜೆಕ್ಟ್ಸ್ನಲ್ಲಿ ನಾವು ಡೇಟಾ ಇರ್ತವೆ ಮತ್ತು ಅದಕ್ಕೆ ತಕ್ಕಂತಹ ಮೆಥಡ್ಸ್ಗಳು ಇರ್ತವೆ. ವಿಲ್ ಸಿ ಹೌ ದ ಡೇಟಾ ಆ್ಯಂಡ್ ಮೆಥಡ್ಸ್ ಆರ್ ರೀಪ್ರೆಸೆಂಟೆಡ್. ಸಪೋಸ್ ಫಾರ್ ಎಕ್ಸಾಂಪಲ್, ಟೇಕ್ ಒನ್ ಬ್ಯಾಂಕ್ ಅಕೌಂಟ್ ಆಫ್ ಅ ಪರ್ಟಿಕ್ಯುಲರ್ ಕಸ್ಟಮರ್. ಹಿಯರ್ ದ ಬ್ಯಾಂಕ್ ಅಕೌಂಟ್ ಕ್ಯಾನ್ ಬಿ ಆಕ್ಟ್ ಆಸ್ ಅ ಆಬ್ಜೆಕ್ಟ್. ಹೋಲ್ ಬ್ಯಾಂಕ್ ಅಕೌಂಟ್ ಒಂದು ಆಬ್ಜೆಕ್ಟ್ ಆಗಿ ರೀಪ್ರೆಸೆಂಟ್ ಆದರೆ, ಅ ಡೇಟಾ ಕ್ಯಾನ್ ಬಿ ಅಕೌಂಟ್ and the account number ಆಗಿರ್ತದ and the customer number ಆಗಿರ್ತದೆ. ಓಕೆ, ಒಂದು ವೇಳೆ ನಾವು ಒಂದು ಬ್ಯಾಂಕ್ ಅಕೌಂಟನ್ನು ನಾವು ಒಂದು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡಿದರೆ ಅಲ್ಲಿ ಡೇಟಾ ಯಾವುದಾಗಿರ್ತದೆ ಅಂದರೆ ಅಕೌಂಟ್ ನಂಬರ್ ಆಗಿರ್ತದೆ ಮತ್ತು ಕಸ್ಟಮರ್ ನಂಬರ್ ಆಗಿರ್ತದೆ. ಆಮೇಲೆ ಮೆಥಡ್ಸ್ ಕ್ಯಾನ್ ಬಿ ಲೋನ್ ಕ್ಯಾಲ್ಕುಲೇಷನ್ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಷನ್ಸ್. ಮೆಥಡ್ ಯಾವ ಆಗಿರ್ತವೆ ಅಂದರೆ ಲೋನ್ ಕ್ಯಾಲ್ಕುಲೇಷನ್ ಮಾಡೋದು, ನಾವು ಬ್ಯಾಲೆನ್ಸ್ ಚೆಕ್ ಮಾಡುವುದು. ಸೊ ದೀಸ್ ಆರ್ ಆಲ್ ಕಾಲ್ಡ್ ಮೆಥಡ್ಸ್. ಸೊ ಈ ರೀತಿ ಆಬ್ಜೆಕ್ಟ್ ಬೇಸ್ ಲಾಜಿಕಲ್ ಮಾಡೆಲ್ನಲ್ಲಿ ಡೇಟಾನ ಆಬ್ಜೆಕ್ಟ್ ರೂಪದಲ್ಲಿ ಸೇವ್ ಮಾಡಿರ್ತಾರೆ, ಸ್ಟೋರ್ ಮಾಡುವಂಥದ್ದು. ಒಂದು ಆಬ್ಜೆಕ್ಟಿಗೆ ಡೇಟಾ ಮತ್ತು ಮೆಥಡ್ಸ್ ಅಂತ ಹೇಳಿ 2 ವೆರೈಟಿ ಆಫ್ ಇನ್ಫಾರ್ಮೇಷನ್ಸ್ ಆರ್ ದೇರ್. ಡೇಟಾಲಿ ನಾವು ಡೇಟಾ ಇನ್ಫಾರ್ಮೇಷನ್ ಸ್ಟೋರ್ ಮಾಡುವಂಥದ್ದು, ಮೆಥಡ್ಸ್ನಲ್ಲಿ ನಾವು ಏನಾದರೂ ಕ್ಯಾಲ್ಕುಲೇಷನ್ಸ್ ಇದ್ದರೆ ಆ ಪರ್ಟಿಕ್ಯುಲರ್ ಡೇಟಾಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇಲ್ಲಿ ಈ ರೀತಿಯಾಗಿ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ ಇನ್ ಆಬ್ಜೆಕ್ಟ್ ಬೇಸ್ಡ್ ಲಾಜಿಕಲ್ ಮಾಡೆಲ್. ಸೆಕೆಂಡ್ ಒನ್ ಈಸ್ ರಿಕಾರ್ಡ್ ಬೇಸ್ಡ್ ಲಾಜಿಕಲ್ ಮಾಡೆಲ್. ದಿಸ್ ಈಸ್ ದ ಇಂಪಾರ್ಟೆಂಟ್ ಟಾಪಿಕ್. ಓಕೆ, you may get it for 15 marks. Explain the record based data model. Here these models specifies the overall structure of the database. Record based database ಎಲ್ಲ ಡೇಟಾಬೇಸ್ದ ಓವರ್ ಆಲ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದ ಅಂತ ಹೇಳಿ ರೀಪ್ರೆಸೆಂಟ್ ಮಾಡಬಹುದು. ನಾವು ಒಂದು ಡೇಟಾನ ಸ್ಟೋರ್ ಮಾಡ್ತಾ ಇದೀವಿ ಅಂದರೆ ಅದನ್ನು ಯಾವ ರೂಪದಲ್ಲಿ ಸ್ಟೋರ್ ಮಾಡಬೇಕನ್ನೋದು ರೀಪ್ರೆಸೆಂಟ್ ಮಾಡುವುದನ್ನು ನಾವು ರಿಕಾರ್ಡ್ ಬೇಸ್ಡ್ ಡೇಟಾಬೇಸ್ ಮಾಡೆಲ್ನಲ್ಲಿ ನೋಡಬಹುದಾಗಿದೆ.
Here database is structured in fixed format. There will be one particular format. It may be a hierarchical model, a network model ಆಗಿರಬಹುದು ಅಥವಾ the relational database ಆಗಿರಬಹುದು. ಡೇಟಾನ ನೀವು ಟೇಬಲ್ ಮೂಲಕ ರಿಪ್ರೆಸೆಂಟ್ ಮಾಡಬಹುದು, ಆಮೇಲೆ ಟ್ರೀ ವೈಸ್ ಮಾಡಬಹುದು, ನೆಟ್ವರ್ಕ್ ಮಾಡೆಲ್ ಮೂಲಕ ನೀವು ರಿಪ್ರೆಸೆಂಟ್ ಮಾಡಬಹುದು. ಅದಕ್ಕೆ ಫಿಕ್ಸ್ ತನ್ನದೇ ಆದಂಥ ಫಾರ್ಮ್ಯಾಟ್ಗಳಿರ್ತವೆ, ನಾವು ಯಾವ ರೀತಿ ಡೇಟಾನ ಸ್ಟೋರ್ ಮಾಡಬೇಕನ್ನೋದು. Then each record type defines a fixed number of fields and its attributes and a fixed length. ನಾವು ಯಾವುದೇ ರೆಕಾರ್ಡನ್ನು ಸ್ಟೋರ್ ಮಾಡಬೇಕಾದ್ರೆ ಅದಕ್ಕೆ ಫಿಕ್ಸ್ ನಂಬರ್ ಆಫ್ ಫೀಲ್ಡ್ಸ್ ಇರ್ತವೆ. ಸಪೋಸ್ ಒಂದು ಕಸ್ಟಮರ್ ರೆಕಾರ್ಡನ್ನು ಮೇಂಟೈನ್ ಮಾಡ್ತಾ ಇದೆ ಅಂದರೆ ಅಲ್ಲಿ ಫೀಲ್ಡ್ಸ್ಗಳು ಫಿಕ್ಸ್ ಆಗಿರ್ತವೆ. ಕಸ್ಟಮರ್ ನೇಮು, ಕಸ್ಟಮರ್ ಅಡ್ರೆಸ್ಸು, ಕಸ್ಟಮರ್ ಮೊಬೈಲ್ ನಂಬರು, ಈ ರೀತಿ ಫೀಲ್ಡ್ಗಳು ಫಿಕ್ಸ್ ಆಗಿರ್ತವೆ. ಅಲ್ಲೇ ನೀವು ಡೇಟಾನ ಎಂಟ್ರಿ ಮಾಡ್ಕೋತ ಹೋಗೋದು. ದೆನ್ ಅದಕ್ಕೆ ಲೆಂತ್ ಕೂಡ ಇರ್ತವೆ. ಓಕೆ, ದೆನ್ ದೇರ್ ಆರ್ 3 ಟೈಪ್ಸ್ ಆಫ್ ರಿಕಾರ್ಡ್ ಬೇಸ್ಡ್ ಲಾಜಿಕಲ್ ಮಾಡೆಲ್. ಈ ಲಾಜಿಕಲ್ ಮಾಡೆಲ್ನಲ್ಲಿ, ರಿಕಾರ್ಡ್ ಬೇಸ್ಡ್ ಲಾಜಿಕಲ್ ಮಾಡೆಲ್ನಲ್ಲಿ 3 ವಿಧಗಳಾಗಿ ನಾವು ಮತ್ತೆ ವಿಂಗಡಣೆ ಮಾಡ್ತೀವಿ. ದ ಫಸ್ಟ್ ಒನ್ ಈಸ್ ಹೈರಾರ್ಕಿಕಲ್ ಮಾಡೆಲ್, ದ ನೆಟ್ವರ್ಕ್ ಮಾಡೆಲ್ ಆ್ಯಂಡ್ ರಿಲೇಷನಲ್ ಮಾಡೆಲ್. ವಿಲ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ಹೈರಾರ್ಕಿಕಲ್ ಮಾಡೆಲ್. ಹಿಯರ್ data is stored in the form of tree. I have already discussed in the class how data is represented in the hierarchical model. ಇಲ್ಲಿ ಡೇಟಾನ ಟ್ರೀ ಯಾವ ರೀತಿ ಇರ್ತದಲ್ಲ ಆ ರೀತಿ ಡೇಟಾನ ರಿಪ್ರೆಸೆಂಟ್ ಮಾಡ್ಲಾಗ್ತದ. ಡೇಟಾ ಈಸ್ ರಿಪ್ರೆಸೆಂಟೆಡ್ ಬೈ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್. ಓಕೆ, ಇಲ್ಲಿ ಡೇಟಾನ ಪೇರೆಂಟು ಮತ್ತು ಚೈಲ್ಡ್ ಈ ರೀತಿ ರಿಲೇಶನ್ಶಿಪ್ ಮಾಡ್ತವೆ. ಸಪೋಸ್ ಒಂದು ಕಸ್ಟಮರ್ ಟೇಬಲ್ ಅಥವಾ ಕಸ್ಟಮರ್ ಡೇಟಾನ ನಾವು ರಿಪ್ರೆಸೆಂಟ್ ಮಾಡಬೇಕಂದ್ರೆ ಹಿಯರ್ ಕಸ್ಟಮರ್ ಆಕ್ಟ್ ಆಸ್ ಅ ಪೇರೆಂಟ್ ಆ್ಯಂಡ್ ಕಸ್ಟಮರ್ ಇನ್ಫಾರ್ಮೇಷನ್ ಲೈಕ್ ಕಸ್ಟಮರ್ ನೇಮ್, ಕಸ್ಟಮರ್ ಅಡ್ರೆಸ್, ಕಸ್ಟಮರ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇವು ಎಲ್ಲಾನು ಚೈಲ್ಡ್ ಅಂತ ಹೇಳ್ತೀವಿ. ಮೇನ್ ಇದ್ದದ್ದು ಪೇರೆಂಟು, ಆಮೇಲೆ ಅದ್ರ ಸಬ್ ಆರ್ಡಿನೇಟ್ಸ್ ಅದೇನು ಹೇಳ್ತೀವಲ್ಲ ಅದಕ್ಕೆ ನಾವು ಸೊ ಮೇನ್ ಕಸ್ಟಮರ್ ನಾವು ರೂಟ್ ಅಂತ ಹೇಳಿ ಕೇಳ್ತೀವಿ, ಪೇರೆಂಟ್ ಅಂತ ಕೇಳ್ತೀವಿ. ಆಮೇಲೆ ಅದಕ್ಕೆ ಬರುವಂತಹ ಇನ್ಫಾರ್ಮೇಷನ್ ಏನಿರ್ತಾವಲ್ಲ ಅವನ್ನ ಚೈಲ್ಡ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ದ ಡೇಟಾ ಈಸ್ ಇಟ್ ಕಂಟೆಂಟ್ಸ್ ಇನ್ ದ ಸಿಂಗಲ್ ರೂಟ್, ಆಮೇಲೆ ಪೇರೆಂಟ್ ಚೈಲ್ಡ್ನಲ್ಲಿ ನಾವು ರಿಪ್ರೆಸೆಂಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಚ್ ಬ್ಯಾಚ್ ಇನ್ ದ ಕಾಲೇಜ್ ಈಸ್ ರೂಟ್. ಪ್ರತಿಯೊಂದು ಬ್ಯಾಚ್ ಅಥವಾ ಪ್ರತಿಯೊಂದು ಮೇನ್ ಬ್ರಾಂಚ್ ಇರ್ತಾವಲ್ಲ ಕಾಲೇಜ್ನಲ್ಲಿ ಅವನ್ನ ನಾವು ರೂಟ್ ಆಗಿ ಕನ್ಸಿಡರ್ ಮಾಡಿದರೆ ದ ಸ್ಟೂಡೆಂಟ್ ವಿಲ್ ಬಿ ಸಬ್ ಆರ್ಡಿನೇಟ್. ದ ಸ್ಟೂಡೆಂಟ್ಸ್ ಎಷ್ಟು ಜನ ಬರ್ತಾರೆ ಆ ಪ್ರತಿಯೊಂದು ಬ್ಯಾಚ್ನಲ್ಲಿ ನಾವು ಅವ್ರನ್ನ ಸಬ್ ಆರ್ಡಿನೇಟ್ ಅಥವಾ ಚೈಲ್ಡ್ ಅಂತ ಹೇಳಿ ನಾವು ಕರಿಬಹುದು. ಹಿಯರ್ ದಿಸ್ ಮಾಡೆಲ್ ಈಸ್ ಸಿಂಪ್ಲಿ ಅ ನೆಟ್ವರ್ಕ್ ಕನ್ಸಿಸ್ಟಿಂಗ್ ಆಫ್ ಕಲೆಕ್ಷನ್ ಆಫ್ ರೆಕಾರ್ಡ್. ದೇ ಆರ್ ಕನೆಕ್ಟೆಡ್ ಟು ಒನ್ ಅನದರ್ ಬೈ ಲಿಂಕ್. ಇಲ್ಲಿ ಪ್ರತಿಯೊಂದು ರೆಕಾರ್ಡ್ ಇನ್ನೊಂದು ರೆಕಾರ್ಡ್ ಜೊತೆ ಲಿಂಕ್ ಮೂಲಕ ಅವು ನಾವು ಟ್ರೀ ಒಳಗೆ ನೋಡ್ಬೋದು. ಒಂದು ಟ್ರೀನಲ್ಲಿ ರೂಟ್ ಇರ್ತದ, ಆಮೇಲೆ ಪ್ರತಿಯೊಂದು ಎಲೆಗಳು ಅಥವಾ ಯಾವ ರೀತಿ ಕೊಂಬೆಗಳಿಂದ ಜೋಡಲ್ಪಟ್ಟಿರ್ತಾವಲ್ಲ ಅದನ್ನು ನಾವು ಇಲ್ಲಿ ಟ್ರೀ ಮೂಲಕ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಅದನ್ನು ನಾವು ದೇ ಲಿಂಕ್ಡ್ ಥ್ರೂ ದಿ ಅ ಪರ್ಟಿಕ್ಯುಲರ್ ಕನೆಕ್ಟೆಡ್ ಲಿಂಕ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಹಿಯರ್ ರಿಕಾರ್ಡ್ಸ್ ಆರ್ ಡೇಟಾ ಆ್ಯಂಡ್ ಲಿಂಕ್ಸ್ ಆರ್ ರಿಲೇಶನ್ಶಿಪ್ among them. Okay, whatever the records we have, we call it as data, and how they are connected by link, the link is called as the relationship. ಅವು ಪ್ರತಿಯೊಂದು ರೆಕಾರ್ಡ್ ಇನ್ನೊಂದು ಡೇಟಾ ಜೊತೆ ಯಾವ ರೀತಿ ಕನೆಕ್ಟ್ ಆಗಿರ್ತಾವಲ್ಲ ಲಿಂಕ್ ಥ್ರೂ, ಅದನ್ನು ಅವು ಯಾವ ರೀತಿ ರಿಲೇಶನ್ಶಿಪ್ ವೈಸ್ ಕನೆಕ್ಟ್ ಆಗಿದ್ದೇವೆ ಅಂತ ಹೇಳಿ ನಾವು ತೋರಿಸಬಹುದಾಗಿದೆ. ಸೊ ರಿಕಾರ್ಡ್ಸ್ ಆರ್ ಆರ್ಗನೈಸ್ಡ್ ಆಸ್ ಅ ಕಲೆಕ್ಷನ್ ಆಫ್ ಟ್ರೀ. ಹಿಯರ್ ರಿಕಾರ್ಡ್ಸ್ಗಳು ಒಂದು ಟ್ರೀಯಲ್ಲಿ ಯಾವ ರೀತಿ ಎಲೆಗಳು ಒಂದಕ್ಕೊಂದು ಕನೆಕ್ಟ್ ಆಗಿರ್ತಾವಲ್ಲ ಆ ರೀತಿ ರಿಪ್ರೆಸೆಂಟ್ ಆಗೋ ನಾವು ಟ್ರೀ ಲ್ಯಾಕ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿಬಹುದು. ದ ನೆಕ್ಸ್ಟ್ ಒನ್ ಈಸ್ ರೂಟ್ ನೋಡ್ ಈಸ್ ಪೇರೆಂಟ್ ಆ್ಯಂಡ್ ದ ರಿಮೈನಿಂಗ್ ನೋಡ್ ಆರ್ ಕಾಲ್ಡ್ ಚಿಲ್ಡ್ರನ್ ಆರ್ ಚೈಲ್ಡ್. ಸೊ ದ ಫಸ್ಟ್ ನೋಡ್ ರೂಟ್ ನೋಡ್, ಸಪೋಸ್ ನಾನು ಕಸ್ಟಮರ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾ ಇದ್ದೀವಿ ಅಂದರೆ ಕಸ್ಟಮರ್ ಆ್ಯಕ್ಟ್ ಆಸ್ ಅ ರೂಟ್ ನೋಡ್ ಅಥವಾ ಪೇರೆಂಟ್ ನೋಡ್ ಅಂತ ಹೇಳ್ತೀವಿ. ಆಮೇಲೆ ಅದರ ಬಗ್ಗೆ ಉಳಿದ ನಾವು ಡೇಟಾ ಅಥವಾ ಇನ್ಫಾರ್ಮೇಷನ್ ಏನು ಸ್ಟೋರ್ ಮಾಡ್ತೀವಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಚಿಲ್ಡ್ರನ್ ಆರ್ ಚೈಲ್ಡ್ ಅಂತ ಹೇಳಿ ಕರಿತೀವಿ. ದಿಸ್ ಮಾಡೆಲ್ ಯೂಸ್ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ರೆಕಾರ್ಡ್. ಆಸ್ ಐ ಟೋಲ್ಡ್, the hierarchical model is called as parent child relationship
model. A child can have only one parent, whereas parent can have more than one child. ಇದು ಯಾವ ಒಂದು ವ್ಯಕ್ತಿತ್ವದ ಮೇಲೆ ವರ್ಕ್ ಮಾಡ್ತದೆ ಅಂದರೆ, ಅ ಪೇರೆಂಟ್ ಕ್ಯಾನ್ ಹ್ಯಾವ್ ಮೋರ್ ದ್ಯಾನ್ ಒನ್ ಚೈಲ್ಡ್. ಒಂದು ಪೇರೆಂಟು ಸಾಕಷ್ಟು ಚೈಲ್ಡ್ಗಳನ್ನು ಅಥವಾ ಇನ್ಫಾರ್ಮೇಷನ್ಗಳನ್ನ ಹೊಂದಿರಬಹುದು, ಆದರೆ ಚೈಲ್ಡ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪೇರೆಂಟ್ ಅನ್ನುವ ತಾತ್ಪರ್ಯದ ಮೇಲೆ ಇದು ವರ್ಕ್ ಮಾಡುವಂಥದ್ದು. ಸೊ ದಿಸ್ ಮಾಡೆಲ್ ಎಸ್ಟಾಬ್ಲಿಷ್ ಯೂಸಿಂಗ್ 1 to 1 ಅಂದರೆ ಒಂದು ಪೇರೆಂಟ್ಗೆ ಒನ್ ಚೈಲ್ಡ್ ಅಥವಾ 1 to many, ಒನ್ ಪೇರೆಂಟ್ಗೆ ಮೆನಿ ಚೈಲ್ಡ್ ಅನ್ನುವಂತಹ ಒಂದು ಕಾರ್ಯವೈಖರಿಯನ್ನು ಇದು ರಿಲೇಷನ್ಶಿಪ್ ಅನ್ನು ಹೊಂದಿರ್ತದೆ ಅಂತ ಹೇಳಿ ಹೇಳ್ಬೋದು. ನಾವು ವಿಲ್ ಸಿ ಹೌ ದೇ ಆರ್ ರಿಪ್ರೆಸೆಂಟೆಡ್. ಸೊ ಇನ್ ದ ಫಿಗರ್ ಯು ಕ್ಯಾನ್ ಸಿ ದ ಕಸ್ಟಮರ್ ರಿಕಾರ್ಡ್ ಈಸ್ ಅ ರೂಟ್ ನೋಡ್ ಅಂತ ಹೇಳ್ತೀವಿ. ಕಸ್ಟಮರ್ ರಿಕಾರ್ಡ್ ಈಸ್ ಅ ರೂಟ್ ನೋಡ್ ಅಥವಾ ಪೇರೆಂಟ್ ನೋಡ್ ಅಂತ ಹೇಳ್ತೀವಿ. ಸೊ ಇಟ್ ಹ್ಯಾಸ್ the subordinates called name, account number and address. These are the child of what? The customer record. Again, name is having 2 child, first and last, and address is having 2 child, area and city. ಇಲ್ಲಿ ನಾವು ನೋಡಬಹುದು, one parent can have many child, but each child have only one parent ಅನ್ನೋ ರಿಲೇಶನ್ಶಿಪ್ ಮೇಲೆ ಇದು ವರ್ಕ್ ಮಾಡ್ತದೆ. 1 to many ಆರ್ 1 to 1 ರಿಲೇಷನ್ ಮೇಲೆ ಇದು ವರ್ಕ್ ಮಾಡುವಂಥದ್ದು. ದ ಅಡ್ವಾಂಟೇಜಸ್ ಆಫ್ ಹೈರಾರ್ಕಿಕಲ್ ಮಾಡೆಲ್ ಈಸ್ data is organized in a tree-like structure. As I told you, here the data is represented in the tree-like structure ನಲ್ಲಿ ನಾವು represent ಮಾಡಬಹುದು, and data is processed efficiently. ಈ ರೀತಿ ನಾವು ಸ್ಟೋರ್ ಮಾಡೋದರಿಂದ ಡೇಟಾನ ಎಫಿಷಿಯೆಂಟ್ಲಿ ನಾವು ಪ್ರೊಸೆಸ್ ಮಾಡಬಹುದು. ಇಟ್ ಯೂಸಸ್ ಎ ಸ್ಟ್ರಕ್ಚರ್ ಫ್ಯಾಮಿಲಿಯರ್ ಟು ಪ್ರೋಗ್ರಾಮ್ಸ್. ಓಕೆ, ಆ ಸ್ಟ್ರಕ್ಚರ್ ನಾವು ಯಾವುದು ಯೂಸ್ ಮಾಡ್ತದಲ್ಲ ಅದು ಇಟ್ ಈಸ್ ವೆರಿ ಫ್ಯಾಮಿಲಿಯರ್ ಟು ಯೂಸ್. then provides the predictable performance since all paths are known. Okay, as we are connecting each record through link, you can easily understand which is parent and which is child. So it is very easy to understand. Then disadvantages are, design is complicated if there are many records. If you have the many numbers of record, there is a complexity in building a tree. Tree na build ಮಾಡೋದು ಬಹಳಷ್ಟು ಕಾಂಪ್ಲೆಕ್ಸ್ ಆಗ್ತದೆ. It takes the bulk amount of time ಅಂತ ಹೇಳ್ಬೋದು. Then it is difficult to understand. If you have more records, you cannot understand which is parent of which child and all those things. Okay, those are the disadvantages of what? Hierarchical model. The next one is network data model. Okay, here data is stored along with the pointers which specify the relationship between the entity. Okay, ಇಲ್ಲಿ ಡೇಟಾನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ಪಾಯಿಂಟರ್ಸ್ಗಳ ಮೂಲಕ ಮಾಡ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ವಿಚ್ ಸ್ಪೆಸಿಫೈ ದ ರಿಲೇಷನ್ ಬಿಟ್ವೀನ್ ಎಂಟಿಟಿ. ಎರಡು ಎಂಟಿಟಿಗಳ ನಡುವೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ನಾವು ತೋರಿಸ್ಲಿಕ್ಕೆ ನಾವು ಪಾಯಿಂಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಪಾಯಿಂಟರ್ಸ್ ಆರ್ nothing but address of the particular data. Data are represented as collection of records and relationship among data are represented by links. Okay, in network models also we represent the relationship between links, the relationship between the various data using the links ಅಂತ ಹೇಳಿ ನಾವು ಹೇಳ್ತೀವಿ. So this model defines one to many relationship. ಇಲ್ಲಿ ನೆಟ್ವರ್ಕ್ ಮಾಡೆಲ್ ಕೂಡ ನಾವು ರಿಲೇಶನ್ಶಿಪ್ ಅನ್ನ 1 to many ರೂಪದಲ್ಲಿ ನಾವು ತೋರಿಸಬಹುದು. ನೆಕ್ಸ್ಟ್, ದಿಸ್ ಮಾಡೆಲ್ ಕಾಲ್ಡ್ ಆಸ್ ಎ ಜನರಲೈಸೇಷನ್ ಆಫ್ ಹೈರಾರ್ಕಿಕಲ್ ಮಾಡೆಲ್. ಓಕೆ, ದಿಸ್ ಈಸ್ ಆಲ್ಸೋ ಸೇಮ್ ಆಸ್ ದಟ್ ಆಫ್ ದ ಹೈರಾರ್ಕಿಕಲ್ ಮಾಡೆಲ್, ಬಟ್ ಇಟ್ ಯೂಸಸ್ ದ ಎಕ್ಸ್ಟ್ರಾ ಟರ್ಮ್ ದಟ್ ಈಸ್ ಪಾಯಿಂಟರ್ಸ್ ಅಂಡ್ ದಿ ಲಿಂಕ್ಸ್. ಸೊ ಅದರ ಮುಂದಿನ ಒಂದು ನೆಕ್ಸ್ಟ್ ಟರ್ಮ್ ಅಂತ ಹೇಳ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ ಅಪ್ಡೇಟನ್ನು ಮಾಡಿರುವಂತಹ ಒಂದು ಮಾಡೆಲ್ಗೆ ನಾವು ನೆಟ್ವರ್ಕ್ ಮಾಡೆಲ್ ಅಂತ ಹೇಳಿ ಕರಿಬೋದು. ದೆನ್ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಬೋತ್ ದ ವೇ ಡೇಟಾ ಈಸ್ ಸ್ಟೋರ್ಡ್ ಆ್ಯಂಡ್ ಮ್ಯಾನಿಪ್ಯುಲೇಟೆಡ್. ಇನ್ ದ ಮೇನ್ ಡ್ರಾಬ್ಯಾಕ್ ಆಫ್ ದ ನೆಟ್ವರ್ಕ್ ಮಾಡೆಲ್ ಈಸ್ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಯೂಸರ್ ಹೌ ದ ಡೇಟಾ ಈಸ್ ಸ್ಟೋರ್ಡ್ ಆ್ಯಂಡ್ ಹೌ ಟು ಮ್ಯಾನಿಪ್ಯುಲೇಟ್, ಚೇಂಜ್ ಯಾವ ರೀತಿ ಮಾಡ್ಬೋದು, ಅದನ್ನು ಎಕ್ಸೆಸ್ ಯಾವ ರೀತಿ ಮಾಡ್ಬೋದು. ಬಿಕಾಸ್ ಎವ್ರಿ ರೆಕಾರ್ಡ್ are on the relationship are made by pointers, it is difficult to understand the how data is represented and how it is stored and manipulated.
Some of the advantages of network models are flexible compared to the hierarchical model. Hierarchical model ಕಂಪೇರ್ ಮಾಡಿದ್ರೆ ಇದು ಯೂಸ್ ಮಾಡಲು ಬಹಳಷ್ಟು ಈಸಿ ಅಂತ ಹೇಳ್ತಾರೆ, ಫ್ಲೆಕ್ಸಿಬಲ್ ಆಗಿದೆ. ಪ್ರೊಸೆಸ್ ಆಫ್ ಡೇಟಾ ಈಸ್ ಫಾಸ್ಟ್, ಇಲ್ಲಿ ಡೇಟಾ ಪ್ರೊಸೆಸ್ ಅನ್ನ ಫಾಸ್ಟ್ ಆಗಿ ಮಾಡಬಹುದು. ಇಟ್ ಹ್ಯಾಸ್ ಅ ಮಲ್ಟಿ ಪೇರೆಂಟ್ ಕಾನ್ಸೆಪ್ಟ್, ಇಲ್ಲಿ ನಾವು ಮಲ್ಟಿ ಪೇರೆಂಟ್, ಅಲ್ಲಿ ಸಿಂಗಲ್ ಪೇರೆಂಟ್ ಕಾನ್ಸೆಪ್ಟ್ ನೋಡಿದ್ವಿ, ಇಲ್ಲಿ ಮಲ್ಟಿ ಪೇರೆಂಟ್ ಕಾನ್ಸೆಪ್ಟ್ ಅನ್ನು ನೋಡಬಹುದು. ಇಲ್ಲಿ ದ ಪರ್ಟಿಕ್ಯುಲರ್ ಚೈಲ್ಡ್ ಕ್ಯಾನ್ ಹ್ಯಾವ್ ಮೋರ್ ದ್ಯಾನ್ ಒನ್ ಪೇರೆಂಟ್. ಸಿಂಪಲ್ ಟು ರೀಪ್ರೆಸೆಂಟ್ ಕಂಪೇರ್ ಟು ದಿ ಅದರ್ ಮಾಡೆಲ್, ಬೇರೆ ಮಾಡೆಲ್ಗಳನ್ನ ಕಂಪೇರ್ ಮಾಡಿದರೆ ಇದು ರೀಪ್ರೆಸೆಂಟ್ ಮಾಡಲು ಬಹಳಷ್ಟು ಸಿಂಪಲ್ ಆಗಿದೆ ಅಂತ ಹೇಳ್ಬೋದು. ದೆನ್ ಸಮ್ ಆಫ್ ದ ಅಡ್ವಾಂಟೇಜಸ್ ಆರ್ ರೀಪ್ರೆಸೆಂಟೇಷನ್ ಆಫ್ ಸ್ಟ್ರಕ್ಚರ್ ಈಸ್ ಕಾಂಪ್ಲೆಕ್ಸ್ ಕಂಪೇರ್ ಟು ದ ಅದರ್ ಮಾಡೆಲ್ಸ್. ಇದನ್ನು ನಾವು ಡೇಟಾ ಮಾಡೆಲ್ನ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಲ್ಲ ಅದು ಕಾಂಪ್ಲೆಕ್ಸ್ ಆಗಿದೆ ಬೇರೆ ಮಾಡೆಲ್ಗಳನ್ನ ಕಂಪೇರ್ ಮಾಡಿದರೆ. ದೆನ್ knowledge of physical storage structure is required. We should have thorough knowledge of physical structure, the physical address, the pointers, where the data is stored and where the particular data is pointed. ಆ ಎಲ್ಲ ಇನ್ಫಾರ್ಮೇಷನ್, ಸ್ಟೋರೇಜ್ ಇನ್ಫಾರ್ಮೇಷನ್ ಅಥವಾ ಫಿಸಿಕಲ್ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಯೂಸರ್ ನೀಡ್ ಟು ನೋ ದ ನಾಲೆಜ್ ಆಫ್ ರಿಲೇಶನ್ಶಿಪ್. Before using the network model, the user should have thorough knowledge of how the relationship is maintained in network model, which record have particular data is stored, ಯಾವ ರೆಕಾರ್ಡ್ಗೆ ಯಾವ ಡೇಟಾ ಯಾವ ರೀತಿ ರಿಲೇಶನ್ಶಿಪ್ನಲ್ಲಿ ಕನೆಕ್ಟ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥ ನಾಲೆಜನ್ನು ಹೊಂದಿರಬೇಕು. ಅಂದಾಗ ಮಾತ್ರ ನಾವು ನೆಟ್ವರ್ಕ್ ಮಾಡೆಲನ್ನು ಯೂಸ್ ಮಾಡ್ಬೋದು. Here you can see we have two terms, that a customer and account. We have two and A, B, C, these are the customer records and there is a account number records. You can see the B is having account 13, the first one, and B is having another account. So two parents means the one person can have two account number. Okay, within a bank we can have one person may have the two account bank. ಆ ರೀತಿ two ಚೈಲ್ಡ್ಗೆ ಒಂದು ಪೇರೆಂಟ್ ಅನ್ನು ಹೊಂದಿರುವಂಥದ್ದು ಅಥವಾ ಒಂದೇ ಪೇರೆಂಟು ಎರಡು ಬ್ಯಾಂಕ್ ಅಕೌಂಟ್ಗಳನ್ನ ಹೊಂದಿರ್ಬೋದು. ಈ ರೀತಿ ನಾವು ಡೇಟಾನ ನೆಟ್ವರ್ಕ್ ಮಾಡಲಿ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ ನೋಡಿದ್ವಿ. ದ ಲಾಸ್ಟ್ ಒನ್ ಈಸ್ ರಿಲೇಷನಲ್ ಮಾಡೆಲ್. ದ ರಿಲೇಷನಲ್ ಮಾಡೆಲ್ನಲ್ಲಿ ಯಾವ ರೀತಿ ಡೇಟಾನ ಸ್ಟೋರ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. DBMS that is based on the relation model is called as RDBMS. The DBMS which is based on the relational database model is called as the Relational Database Management System. We call it as in short RDBMS. Nowadays we will be using RDBMS only to store our information. It is most successful mode of all three model. ನಾವು ಇನ್ನೂವರೆಗೆ ಸಾಕಷ್ಟು ಮಾಡೆಲ್ಗಳನ್ನು ನೋಡಿದ್ವಿ, ಅವೆಲ್ಲದಕ್ಕಿಂತ ಇದು ಸಕ್ಸಸ್ಫುಲ್ ಮಾಡೆಲ್ ಆಗಿದೆ. ಹಿಯರ್ ದ ಡೇಟಾ ಈಸ್ ರೀಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಟೇಬಲ್. ಇಲ್ಲಿ ನಾವು ಟೇಬಲ್ ಒಳಗೆ ಡೇಟಾನ ರೀಪ್ರೆಸೆಂಟ್ ಮಾಡುವಂಥದ್ದು. ಇನ್ನು ರೋಸ್ ಮತ್ತು ಕಾಲಮನ್ನು ಹಾಕಿ ಟೇಬಲ್ಗಳಲ್ಲಿ ನಾವು ಫೀಲ್ಡ್ ಮತ್ತು ರೆಕಾರ್ಡ್ ಡೇಟಾನ ಯಾವ ರೀತಿ ಮೇಂಟೈನ್ ಮಾಡ್ತೀವಲ್ಲ ಅದನ್ನು ನಾವು ರಿಲೇಷನಲ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಅ ಟೇಬಲ್ ಇಸ್ ಎ 2-dimensional ಅರೇ ಕನ್ಸಿಸ್ಟಿಂಗ್ ರೋಸ್ ಆ್ಯಂಡ್ ಕಾಲಮನ್. ಟೇಬಲ್ಸ್ ಅಂದ್ರೆ ಏನು? ರೋ ಮತ್ತು ಕಾಲಮನ್. ಆಸ್ ಯು ನೋ ದ MS Excel ನಾವು ಡೇಟಾ ಯಾವ ರೀತಿ ಎಂಟರ್ ಮಾಡ್ತೀವಲ್ಲ, ಸ್ಟೋರ್ ಮಾಡ್ತೀವಿ, ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡುವಂಥದ್ದು. ಸೊ ದ ಅಡ್ವಾಂಟೇಜಸ್ ಆಫ್ ದಿಸ್ ಮಾಡೆಲ್ ಈಸ್ ಈಸಿಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮ್ಯಾನಿಪುಲೇಟ್ ದ ಡೇಟಾ. ಡೇಟಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಯಾವ ಡೇಟಾ ಎಲ್ಲಿ ಸ್ಟೋರ್ ಆಗಿದೆ, ನಾವು ಏನಾದರೂ ಪ್ರೊಸೆಸ್ ಮಾಡೋರಿದ್ರೆ, ಎಕ್ಸೆಸ್ ಮಾಡೋರಿದ್ರೆ, ಚೇಂಜಸ್ ಮಾಡೋರಿದ್ರೆ ನಾವು ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಸ್ಟ್ರಕ್ಚರಲ್ ಇಂಡಿಪೆಂಡೆಂಟ್, ಇದಕ್ಕೆ ಯಾವುದೇ ಸ್ಟ್ರಕ್ಚರ್ ವೈಸ್ ಇಲ್ಲ, ಓನ್ಲಿ ಟೇಬಲ್ ಫಾರ್ಮ್ಯಾಟ್ನಲ್ಲಿ ಡೇಟಾನ ಸ್ಟೋರ್ ಮಾಡುವಂಥದ್ದು. ಇಟ್ ಈಸ್ ಪವರ್ಫುಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಕನ್ಸಿಡರಿಂಗ್ ಅದರ್ ಸಿಸ್ಟಮ್ ಇಟ್ ಈಸ್ ಮೋರ್ ಪವರ್ಫುಲ್. Some of the disadvantages are poor design and implementation. ಡಿಸೈನು ಬಹಳಷ್ಟು ಪುವರ್ ಆಗಿದೆ, ಅಲ್ಲಿ ಯಾವುದೇ ಟ್ರೀ ಲೈಕ್ ಸ್ಟ್ರಕ್ಚರ್ ನೆಟ್ವರ್ಕ್ ಏನು ಯೂಸ್ ಮಾಡಿಲ್ಲ. ಆಮೇಲೆ ಇಂಪ್ಲಿಮೆಂಟೇಷನು ಪುವರ್ ಆಗಿದೆ. ಮೇ ಹ್ಯಾವ್ ಪ್ರಾಬ್ಲಮ್ಸ್ ಆಫ್ ಸ್ಟೋರಿಂಗ್ ಸಮ್ ಟೈಪ್ಸ್ ಆಫ್ ಡೇಟಾ. ಅಲ್ಲಿ ಕನ್ಸ್ಟ್ರೆಂಟನ್ನು ಕೊಟ್ಟರೆ ಡೇಟಾನ ಯಾವ ರೀತಿ ಬೇರೆ ಬೇರೆ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಸ್ಟೋರಿಂಗ್ ಸಮ್ ಅಮೌಂಟ್ ಆಫ್ ಡೇಟಾ ಈಸ್ ವೆರಿ ಡಿಫಿಕಲ್ಟ್ ಇನ್ RDBMS. ಸೊ ಐ ಹೋಪ್ you understood these three types of data models. We have main three types, that is object based logical and record based logical and physical data model. In
the second model, that is record based logical model, we have another three types. The first one is hierarchical model, second one is network model, and third one is relational database management system, that is RDBMS. I hope you understood these things. In our next class, we will take another class, another topic, and till then take care, stay home and stay safe. Thank you.